ಸಾವಿರಾರು ಎಕರೆ ಭೂಮಿಗಳನ್ನ ಆದಿವಾಸಿಗಳಿಗೆ ಅಲ್ಲಿ ಇರಲಿಕ್ಕೆ ಕೊಡ್ತಾ ಇಲ್ಲ ಇವತ್ತು. ಆದರೆ ಅವ್ರು ಭೂಮಿ ಕೊಟ್ಬಿಟ್ಟಿದ್ದಾರೆ, ಕಾಫಿ ಬೆಳೀರಪ್ಪ, ಅದು ವಾಣಿಜ್ಯದ, ಅದು ಲಾಭ ಆಗ್ತದೆ ಜನರಿಗೆ ಅಂತೇಳಿ. ಆದರೆ ಆ ಕಾಡನ್ನು ಉಳಿಸಿಕೊಳ್ಳುವಂಥ ಜನ, ಆ ಕಾಡಿನ ಬದುಕುವಂಥ ಜನ, ಗಿಡ ಕಡಿಲಾರದ ಗಿಡದ ಉತ್ಪನ್ನಗಳಿಂದ ಬದುಕುವಂಥ ಜನ, ಅವ್ರು ನಾವಲ್ಲಿ ಬದುಕು ಮಾಡೋಕ್ಕೆ ಬಿಡ್ತಾ ಇಲ್ಲ. ನಾಡಿನಲ್ಲೂ ಇಲ್ಲಿ ದಲಿತ ಜನಕ್ಕೂ ಇವರಿಗೆ ಒಂದಿಷ್ಟು ಭೂಮಿಗಳು ಸಿಗುವಂಥದ್ದು ಮಾಡ್ತಾ ಇಲ್ಲ ನಾವು ಅದಕ್ಕಾಗಿನ ಕಾನೂನು ಇದ್ದವರು ಸಾಕಷ್ಟು ಮಾಡಿದ್ದಾರೆ. ಆದರೆ ಕಾನೂನು ಪರಿಪಾಲನೆ ಆಗ್ಬೇಕಲ್ರಿ ಯಾವುದಾದ್ರು. ಅದಕ್ಕೆ ಏನಪ್ಪ ಅಂತಂದ್ರೆ, ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜಮೀನು ಪರಭಾರ ನಿಷೇಧ PTCL ಕಾಯ್ದೆಗೆ ವ್ಯತಿರಿಕ್ತವಾಗಿ ಇರುವ ಅಂಶಗಳನ್ನು ಕಾನೂನಾತ್ಮಕವಾಗಿ ಪರಿಹರಿಸುವುದು ನಮ್ಮ ಗುರಿ ಅಂತೇಳಿ ಎಚ್ ಸಿ ಮಾದೇವಪ್ಪ ಅವರು ಮಾತಾಡ್ತಾರೆ. ಅವರು ಆ ದಲಿತ ಸಮುದಾಯದ ಬಂದಂಥವರು ದಲಿತರ ಪರವಾಗಿ ಮಾತಾಡ್ತಾ ಇದ್ದಾರೆ. ಒಂದಿಷ್ಟು ಭೂಮಿ ಇದಾವೆ, ಇಲ್ಲ ಅಂತಲ್ಲ. ಆ ಭೂಮಿಗಳು ಸಹಿತ ಯಾರಿಗೆ ಗೊತ್ತಿಲ್ಲ ಪರಭಾರೆ ಮಾಡುವಂಥದ್ದು, ಏನೋ ಮಾರಾಟ ಮಾಡಿಸುವಂಥದ್ದು, ಹೋಗಿಸುವಂಥದ್ದು ಮಾಡ್ತಿರ್ತಾರೆ. ಇಂಥದ್ದನ್ನು ನಿಯಂತ್ರಣ ಮಾಡಬೇಕಾಗಿತ್ತು ಅನ್ನುವಂಥ ಮಾತನ್ನು ಮಾತಾಡ್ತಾರೆ. ಹೌದಿಲ್ಲ ಅಂತಲ್ಲ. ಯಾಕಂದರೆ ಎಷ್ಟೋ ಜನರಿಗೆ ಅವ್ರ ಭೂಮಿ ಎಲ್ಲಿದೆ ಏನು ಎಂತೂ ಸಹಿತ ಗೊತ್ತಿರೋಲ್ಲ. ಯಾವುದೋ ಒಂದು ಶಾಂಕ್ಷನ್ ಆಗಿರ್ತದೆ, ಅದು ಆಗದೇ ಇರ್ತದೆ. ಇವತ್ತು ಅದು ಏನೂ ಮಾಡೋದು ಬೇಕಾಗಿಲ್ಲ. ನಾವು ಈ ಒಂದು ದಲಿತ ಮತ್ತು ಆದಿವಾಸಿಗಳು ಕಾಡಿಗೆ ಹೋದಾಗ ಗೊತ್ತಾಗ್ತದೆ. ಕಾಡಿನಲ್ಲಿ ಒಂದು ಮನೆ ಕಟ್ಟುಗಳಿಗೆ ಸಹ ಜಾಗ ಕೊಡ್ತಾಯಿಲ್ಲ ಆದಿವಾಸಿಗಳಿಗೆ. ಅವ್ರ ಬದುಕು ನರಕಾಗಿದೆ. ಏನು ನಮ್ಮಲ್ಲೇ ಏನು ಈ ನೆಕ್ಸ್ಲೈಟ್ಸು ಅವರು ಇವರು ಭೂಮಿ ಕಾಡಿನಲ್ಲಿ ಇದು ಹೊಕ್ಕಂಥವ್ರು ಅವ್ರು ಇವತ್ತು ಯಾಕೆಂದ್ರೆ ಮಾಡಿದಾರಪ್ಪ ಅಂದರೆ ಈ ಆದಿವಾಸಿಗಳ ಸಲುವಾಗಿ ದಲಿತ ಸಲುವಾಗಿ ಹೋರಾಟ ಮಾಡ್ತಾರೆ ಮತ್ತು ಅವರೇ ಇದ್ದಾರೆ. ಹೀಗಾಗಿ ಅವರು ತಮ್ಮ ಹೋರಾಟವನ್ನು ತಮ್ಮ ಬದುಕಿಗೆ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೊಂದಿಷ್ಟು ಏನೋ ರೂಲ್ಸ್ಗಳು ಇನ್ನಷ್ಟು ಟೈಟ್ ಮಾಡಿ ಅವ್ರ ಭೂಮಿ ಅವರಿಗೆ ಉಳಿಸುವಂಥ ಪ್ರಯತ್ನ ಮಾಡ್ತೀವಿ ಅಂತೇಳಿ ನಮ್ಮ ಮಹದೇವಪ್ಪನವರು ಸಮಾಜ ಕಲ್ಯಾಣ ಸಚಿವರು ಅದನ್ನೇನೋ ಏನಪ್ಪ ಅಂದ್ರೆ PTCL ಕಾಯ್ದೆಗೆ ಒಂದು ಸಂಬಂಧಿಸಿದಾಗ ಚೇಂಜಸ್ ಮಾಡಬೇಕು ಅಂತೇಳಿ ಚರ್ಚೆ ಮಾಡ್ತಾಯಿದ್ದಾರೆ. ಇದೊಂದು ಬರೀ ಚರ್ಚೆ ಆಗಿ ಹೋಗಬಾರ್ದು. ಕಾನೂನಾತ್ಮಕವಾಗಿ ಏನಾದರೂ ಪರಿಹಾರ ಸಿಗುವಂಥ ಜನಕ್ಕೆ ಆಗುವಂಥದ್ದು ಆಗಬೇಕಾಗಿದೆ. ಯಾಕಂದರೆ ಇವತ್ತು ಮ್ಯಾಕ್ಸಿಮಮ್ ಭೂಮಿಗಳೆಲ್ಲ ವಿಶೇಷವಾಗಿ ಮೇಲ್ಜಾತಿಗಳ ಕೈಯಲ್ಲೇ ಇರುವುದು ನಾವು ನೋಡ್ತಾ ಇದ್ವಿ. ಯಾಕೆ ನಮ್ಮನೆ ಫ್ಯೂಡಲಿಸಮ್ ಜಮೀನ್ದಾರಿ ಪದ್ಧತಿ ಅದು ಸಾವಿರಾರು ಎಕರೆ 100 ಎಕರೆ ಈಗ ಅಲ್ಲೂ ಇಲ್ಲಂತಲ್ಲ, ಭಾಳ ಕಡಿಮೆ ಜನ. SC STಗಳಲ್ಲೂ ಸಹಿತ 10-20 ಎಕರೆ ಇದ್ದಂಥವ್ರು ಭಾಳ ಕಡಿಮೆ. ಒಬ್ಬರು ಯಾರೋ ಒಂದಿಬ್ಬರು 3 ಮಂದಿ ಇವತ್ತು 100 ಎಕರೆ ಹೊಂದಿದಾರಪ್ಪ ಮತ್ತೇನೋ ಮಾಡಿದಾರೆ ಅಂತಂದ್ರೆ ಅದು ಅವ್ರು ಅಷ್ಟೇ ವಿನಃ ಇನ್ನುಳಿದವ್ರು ಇರುವುದಿಲ್ಲ. ಅದು ಅವ್ರ ಸಂಬಂಧಿಕರಿಗೆ ಅಂಥವ್ರಿಗೆ ಅವ್ರೊಳಗೆ ಇರ್ತಾವೆ ಅಷ್ಟೇ. ಅವ್ರಿಗೆ ಮಾಡ್ಕೊಂಡು